ಜಿಲ್ಲಾಧ್ಯಕ್ಷರು, ರಾಜ್ಯ ಪರಿಷತ್ ಹಾಗೂ ಖಜಾಂಚಿ ಸ್ಥಾನಕ್ಕೆ ಚುನಾವಣೆಗಳು ನಡೆದಿದ್ದು, ಈ 3 ಸ್ಥಾನದಲ್ಲಿ ನಾವು 3 ಸಿಂಡಿಕೇಟ್ ಗೆದ್ದಿರುವುದು ಬಹು ಸಂತೋಷ ತಂದಿದೆ. ಈಗಾಗಲೇ ನಾವು ಹಿಂದೆ ಏನೇನು ಹೇಳಿದ್ದೀವಿ, ಎಲ್ಲ ಕಟ್ಟಡ ನಿರ್ಮಾಣ ಮಾಡೋದು, NPS ರದ್ದಾತಿ ಬಗ್ಗೆ ಹೋರಾಟ ಮಾಡೋದು ಹಾಗೂ ನೌಕರರ ಸ್ನೇಹಿ ಈ ಆಡಳಿತವನ್ನು ನಡೆಸ್ಕೊಂಡು ಹೋಗೋದಾಗಿ ಈ ಮೂಲಕ ಪ್ರಮಾಣ ಮಾಡ್ತಾ ಇದ್ದೇವೆ. ಹಾಗೂ ನಮಗೆ ಇವತ್ತಿಂದ ಜವಾಬ್ದಾರಿ ಜಾಸ್ತಿ ಆಗಿದೆ. ಇದು ಹುದ್ದೆ ಅಲ್ಲ, ಜವಾಬ್ದಾರಿ ಅಂತೇಳಿ ತಿಳ್ಕೊಂಡು ಕೆಲಸ ಮಾಡ್ತಾ ಇದ್ದೀವಿ ಅಂತೇಳಿ ಈ ಮೂಲಕ ತಿಳಿಸ್ತಾ ಇದ್ದೀನಿ ಸರ್. ಇನ್ನೂ ಸ್ವಲ್ಪ ಜಾಸ್ತಿನೇ ಇದೆ ಸರ್, ಸ್ವಲ್ಪ ಕಡಿಮೆ ಆಗಿದೆ. ಪೈಪೋಟಿ ಕೊಟ್ಟಿದ್ದಾರೆ ಸರ್. ಅಧಿಕಾರ ಅಲ್ಲ ಸರ್, ಇದು ಜವಾಬ್ದಾರಿ ಅಂತ ಅನ್ಕೊಂಡಿದ್ದೀನಿ. ಸವಾಲುಗಳು ಜಾಸ್ತಿ ಇದಾವೆ, ನಿಭಾಯಿಸ್ಕೊಂಡು ಹೋಗ್ತೀವಿ. ಸಂಘಟನೆ ಶಕ್ತಿ ಏನು ಅಂತ ತೋರಿಸ್ತೀವಿ ಸರ್. ಅವರು ನಿಮಗೆ ಪೈಪೋಟಿ ಕೊಟ್ಟಿದ್ದಾರೆ ಸರ್, ಸುಮಾರು 30 ಮತಗಳು ಬಂದಿದೆ. ಖಂಡಿತ ಕೊಟ್ಟಿದ್ದಾರೆ ಸರ್. ಅವರೊಟ್ಟಿಗೆ ನೀವು ಸೇರಿ ಅವರನ್ನು ಸರ್, ಇದು ಚುನಾವಣೆ ಅಷ್ಟೇ. ಇದಾದ್ಮೇಲೆ ನೌಕರರೆಲ್ಲ ಒಂದೇ, ನೌಕರರ ಸ್ನೇಹಿ ಅಂದ್ರೆ ನೌಕರರೆಲ್ಲ ಒಂದೇ. ಅವರು ನಾವು ಅನ್ನೋದೇನಿಲ್ಲ, ಇಲ್ಲ ಬಣಗಳಿಲ್ಲ, ನಾವೆಲ್ಲ ನೌಕರರ ವರ್ಗದವರು. ಅದ್ರ ಪ್ರಕಾರ ನಾವು ಕೆಲಸ ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳಿ ಈ ಮೂಲಕ ಹೇಳ್ತಾ ಇದೀವಿ. ಜಿದ್ದಾಜಿದ್ದಿನ ಪೈಪೋಟಿ ಇತ್ತು ಎಲೆಕ್ಷನ್ ಟೈಮಲ್ಲಿ. ಚುನಾವಣೆ ಅಂದ್ರೆ ಯಾವತ್ತು ಜಿದ್ದಾಜಿದ್ದಿನ ಇರುತ್ತೆ ಸರ್. ನಾವು ಅದನ್ನ ಮರೆತು ಏನು ಕೆಲಸ ಮಾಡಬೇಕು, ಸಂಘಟನೆ ಶಕ್ತಿ ಬಗ್ಗೆ ನಾವು ಯೋಚನೆ ಮಾಡಬೇಕು, ಅದ್ರ ಬಗ್ಗೆ ಕೆಲಸ ಮಾಡ್ಕೊಂಡು ಹೋಗ್ತೀವಿ ಸರ್. ನಮ್ಮ ಆದ್ಯತೆ ಮೊದಲಿಗೆ ಕಟ್ಟಡ ನಿರ್ಮಾಣ ಮಾಡಬೇಕು, ನಮ್ಮ ನೌಕರರ ಭವನ ಸುಸಜ್ಜಿತ ಕಟ್ಟಡ ನಿರ್ಮಾಣ ಮಾಡಬೇಕು ಅನ್ನೋದು ಮೊದಲನೇ ಆದ್ಯತೆಯಲ್ಲಿ ಇಟ್ಕೊಂಡಿದ್ದೀವಿ. ಸರ್ ಖಂಡಿತವಾಗ್ಲೂ ಶುರು ಮಾಡ್ತೀವಿ. ಮೊದಲನೇ ಮೀಟಿಂಗ್ ಅಲ್ಲೇ ಚರ್ಚೆ ಮಾಡಿ ಖಜಾಂಚಿ ಸರ್, ನಮ್ಮ ಶ್ರೀನಿವಾಸ ರೆಡ್ಡಿ ಸರ್ ಎಲ್ಲ ಏನಿದ್ದಾರೆ, ನಮ್ಮ ಎಲ್ಲ ಟೀಮ್ ಇದ್ದಾರೆ, ನಮ್ಮ ತಾಲೂಕು ಅಧ್ಯಕ್ಷರು ಮುನೇಗೌಡರು, ಬೈರೇಗೌಡರು, ನರಸಿಂಹ ಸರ್, ಎಲ್ಲರೂ ಒಟ್ಟಿಗೆ ಕೂತು ಎಲ್ಲ ನೌಕರರೊಟ್ಟಿಗೆ, ಎಲ್ಲ ನೌಕರ ಸಂಘದ ನಿರ್ದೇಶಕರೊಟ್ಟಿಗೆ ಕೂತ್ಕೊಂಡು ಚರ್ಚೆ ಮಾಡಿ ಸಂಘಟನೆ ಶಕ್ತಿ ಏನು ಅಂತ ಯೂರಾಲಜಿ ವಂಶೋದಯ ಆಸ್ಪತ್ರೆಯಲ್ಲಿ ನಾವು ಸಮಗ್ರ ಮೂತ್ರಶಾಸ್ತ್ರದ ಆರೈಕೆಯನ್ನ ಒದಗಿಸುತ್ತೇವೆ. ರೋಗ ನಿರ್ಣಯದಿಂದ ಚೇತರಿಸಿಕೊಳ್ಳುವವರೆಗೆ ನಿಮ್ಮ ಆರಾಮ ಮತ್ತು ಆರೋಗ್ಯವನ್ನ ಖಚಿತಪಡಿಸಿಕೊಳ್ಳಲು ನಮ್ಮ ತಜ್ಞರ ತಂಡ ಸದಾ ಸಿದ್ಧರಿದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 727770 727770 ಅಥವಾ 9141106665.